ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಿನ್ನ ಮನೆ ನಿನ್ನ ಸಂಸಾರ ಅಂತ ನೀನು ಸ್ವಾರ್ಥಿ ಅನ್ಸ್ಕೊಂಡ್ರು ಸರಿ, ನಿನ್ನಷ್ಟಕ್ಕೆ ನೀನಿದ್ರೆ ನಿನಗೆ ಯಾವ ಸಮಸ್ಯೆಯೂ ಬರೋದಿಲ್ಲ. ಅದೇ ಇವರೆಲ್ಲ ನನ್ ಜನ, ಇದು ನಮ್ಮೂರು, ಇವರೆಲ್ಲ ನಮ್ಮೂರು, ಊರುದ್ಧಾರ ಮಾಡೋಣ ಅಂತಂದ್ರೆ ಅಲ್ಲಿಂದ ನಿನಗೆ ಸಮಸ್ಯೆಗಳ ಸುರಿಮಳೆ ಶುರುವಾಗುತ್ತೆ. ಕೆಲವು ಸಂಬಂಧಗಳಿಂದ ನಾನೇ ಮೌನವಾಗಿ ಬಿಟ್ಟಿದ್ದೇನೆ. ಯಾಕಂದ್ರೆ ನಮ್ಮ ಮಾತು ಆ ಸಂಬಂಧಗಳಿಗೆ ಕಿರಿಕಿರಿ ಆಗ್ತಿದೆ ಅಂತ ತಿಳಿದ್ಮೇಲೆ ಸಾಧ್ಯವಾದಷ್ಟು ಮೌನವಾಗಿರಿ. ಮಾತಿಗೆ, ಮನಸ್ಸಿಗೆ, ಭಾವನೆಗೆ ಈ ಲೋಕದಲ್ಲಿ ಬೆಲೆ ಇಲ್ಲ. ಸೋಲು ನಿನ್ನನ್ನ ಬೆಂಬಿಡದೆ ಅಟ್ಟಿಸಿಕೊಂಡು ಬರ್ತೀವಿ ಅಂದ್ರೆ ನೀನು ಗೆಲುವಿಗೆ ಹತ್ತಿರವಿದ್ದೀಯಾ ಅಂತ ಅರ್ಥ. ನಮ್ಮವರು ತಮ್ಮವರು ಅಂತ ಹೋಗಿ ಗಾಯ ಮಾಡ್ಕೊಳ್ಳೋದ್ಕಿಂತ ಸ್ವಾರ್ಥಿ ಅನ್ಕೊಂಡ್ರೂ ಪರವಾಗಿಲ್ಲ, ನಂದೆಷ್ಟು ನೋಡ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ನಿನ್ನನ್ನು ಯಾರ ಮುಂದೆಯೂ ಬಿಟ್ಟು ಕೊಡದವರ ಜೊತೆ ಕೂರು. ಇದ್ದಾಗ ಒಂದು, ಇಲ್ಲದಾಗ ಇನ್ನೊಂದು ಮಾತಾಡೋರ ಜೊತೆ ಕೂರ್ಬೇಡ. ಕೆಲವೊಮ್ಮೆ ಕೆಲವು ಸಂಬಂಧಗಳು ಇಷ್ಟೇನ ಅನಿಸೋ ಸುಳ್ಳಲ್ಲ. ಪ್ರತಿದಿನದ ಮಾತು, ಭಾವನೆಗಳ ಬದಲಾವಣೆ, ನೂರಾರು ವಿಚಾರಗಳ ವಿನಿಮಯ, ಇಷ್ಟೆಲ್ಲ ಇದ್ದಕ್ಕಿದ್ದಂತೆ ಕಾಣೆಯಾಗಿ ಒಂದೇ ದಿನಕ್ಕೆ ಅಪರಿಚಿತರಂತೆ ವರ್ತಿಸೋ ಕ್ಷಣ ಬಂದಾಗ ಕಣ್ಣೀರೆಲ್ಲ ಬತ್ತಿ ಹೋಗಿರುತ್ತೇನೋ. ಕಾರಣವಿಲ್ಲದೆ ದೂರ ಮಾಡಿಕೊಂಡ ಸಂಬಂಧಗಳು ಬೇಕು ಅಂದಾಗ ಎಷ್ಟೇ ಕಷ್ಟಪಟ್ಟರೂ ತಿರುಗಿ ಬರಲ್ಲ. ಎಕ್ಸ್ಪೈರ್ ಡೇಟ್ ಮುಗಿದ ಮೇಲೆ ಔಷಧಿ ಕೂಡ ವಿಷ ಆಗುತ್ತೆ. ಇನ್ನು ನಮ್ಮೋರ್ಗೆ ನಾವು ಯಾವ ಲೆಕ್ಕ? ಈ ಮನುಷ್ಯರೇ ಹೀಗೆ. ಇದ್ದಾಗ ಅವಮಾನಿಸೋದು, ಸತ್ತಾಗ ಸನ್ಮಾನಿಸೋದು, ಬದುಕು ಬೂಟಾಟಿಕೆಯ ಸಂತೆ. ಎಲ್ಲ ಸಿಕ್ಕಾಗ್ಲೇ ನೆಮ್ಮದಿ ಅಂದ್ಕೊಂಡಿದ್ದೆ, ಸಿಕ್ಕ ಮೇಲೆ ಗೊತ್ತಾಯ್ತು ಏನು ಇಲ್ಲದಿದ್ದಾಗಲೇ ನೆಮ್ಮದಿಯಿಂದ ಇದ್ದೆ ಎಂದು. ಪರಿಚಯ ಎಷ್ಟು ದಿನದಿಂದ ಎಂಬುದು ಮುಖ್ಯ ಅಲ್ಲ, ಎಷ್ಟು ಅರ್ಥ ಮಾಡ್ಕೊಂಡು ಇದ್ದೀವಿ ಎಂಬುದು ತುಂಬಾ ಮುಖ್ಯ. ಕೆಲವೊಂದಿಷ್ಟು ಜನ ದುಡ್ಡು ಇದ್ದಾಗ ಮಾತ್ರ ನಮ್ಮವನು ಅಂತಾರೆ, ದುಡ್ಡು ಇಲ್ಲದಿದ್ದಾಗ ಯಾರೋ ಇವನು ಅಂತಾರೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.